ಇವತ್ತಿನ ಸಿಎಲ್ಪಿ ಸಭೆ ಒನ್ ಲೈನ್ ಅಜೆಂಡಾ. ಬೆಂಗಳೂರಿನಲ್ಲಿ ಶಾಸಕ ಸತೀಶ್ ಜಾರಕಿಹೊಳಿ ಹೇಳಿಕೆ ಕೊಟ್ಟಿದ್ದಾರೆ. ಡಿಕೆಶಿ ಅವರೇ ಸಿಎಂ ಆಗುವುದು ಪಕ್ಕಾ ಆಗಿದೆ ಅಲ್ವಾ? ಕೆಪಿಸಿಸಿ ಅಧ್ಯಕ್ಷ ಆಯ್ಕೆ ಹೈಕಮಾಂಡ್ ತೀರ್ಮಾನ. ಯಾವುದೇ ಪೋಸ್ಟ್ ಆದ್ರೂ 2-3 ಹೆಸರು ಇದ್ದೇ ಇರುತ್ತೆ. ಆಬ್ವಿಯಸ್ಲಿ ಡಿಕೆಶಿಯನ್ನ ಭೇಟಿ ಮಾಡಿಲ್ಲ, ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿದೆ. ಕ್ಯಾಬಿನೆಟ್ನಲ್ಲಿ ಹೊಸಬರು ಹಳಬರು ಇರಬೇಕು, ಕ್ಯಾಬಿನೆಟ್ಗೆ ಸೇರಿಸಬೇಕು ಅಂತ ಹೇಳಿ ಹೈಕಮಾಂಡ್ ತೀರ್ಮಾನ ಮಾಡಬೇಕು. ನಮ್ಮಲ್ಲಿ ಯಾವುದೇ ರೀತಿಯಾದಂತಹ ಈ ಗೊಂದಲಗಳಿಲ್ಲ ಅಂತ ಹೇಳಿ ಸತೀಶ್ ಜಾರಕಿಹೊಳಿ ಅವರು ಮಾತನಾಡಿದ್ದಾರೆ. ಸೊ ಫೈನಲಿ ಕ್ಯಾಬಿನೆಟ್ನಲ್ಲಿ 34 ಜನಕ್ಕೆ ಅವಕಾಶ ಇದೆ. ನಮ್ಮಲ್ಲಿ ಯಾವುದೇ ರೀತಿಯಾದಂತಹ ಗೊಂದಲಗಳು ಇಲ್ಲ, ಅದಕ್ಕೆ ಹೈಕಮಾಂಡ್ ನಾಯಕರು ದಾರಿ ಮಾಡಿಕೊಟ್ಟಿಲ್ಲ. ಏನೇ ಗೊಂದಲ ಆದರೂ ಕೂಡ ಅದಕ್ಕೆ ಆದಷ್ಟು ಬೇಗ ಬಗೆಹರಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಯೋಚನೆ ಮಾಡ್ತಾರೆ ಹೊರತು ಇನ್ನಷ್ಟು ಭಿನ್ನಮತ ಆಗಲಿ, ಗೊಂದಲ ಕ್ರಿಯೇಟ್ ಆಗಲಿ ಅಂತ ಹೇಳಿ ಹೈಕಮಾಂಡ್ ನಾಯಕರು ಅದಕ್ಕೆ ದಾರಿ ಮಾಡಿಕೊಡೋದಿಲ್ಲ. ಈಗ ಡಿ ಕೆ ಶಿವಕುಮಾರ್ ಅವರೇ ಸಿಎಂ ಆಗೋದು ಕನ್ಫರ್ಮ್ ಆಗಿದೆ. ಸೊ ಅಧಿಕೃತವಾಗಿ ಅವರ ಹೆಸರು ಹೇಳುವಂಥದ್ದು ಬಾಕಿ ಉಳಿದಿರುವಂಥದ್ದು. ಸೊ ಹಾಗಾಗಿ ಇವತ್ತಿನ ಸಿಎಲ್ಪಿ ಸಭೆಯಲ್ಲಿ ನೂತನ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅದಳಿ ಹೆಸರನ್ನ ಪ್ರಸ್ತಾವನೆ ಮಾಡುವಂತಹ ಸಾಧ್ಯತೆ. ಸೊ ಹಾಗಾಗಿ ಒಂದು ಕಡೆ ಈಗ ಕ್ಯಾಬಿನೆಟ್ನಲ್ಲಿ ಹೊಸಬ್ರು ಇರಬೇಕು, ಹಳಬ್ರು ಇರಬೇಕು, ಕ್ಯಾಬಿನೆಟ್ಗೆ ಸೇರಿಸಬೇಕು ಅಂಥೇಳಿ ಹೈಕಮಾಂಡ್ ತೀರ್ಮಾನ ಮಾಡಬೇಕು. ನಮ್ಮಲ್ಲಿ ಯಾವುದೇ ರೀತಿಯಾದಂತಹ ಈ ಗೊಂದಲ ಇಲ್ಲ ಅಂತ ಹೇಳಿ ಸತೀಶ್ ಜಾರಕಿಹೊಳಿ ಅವರು ಹೇಳಿದ್ದಾರೆ. ಈಗ ಸಾಕಷ್ಟು ಗೊಂದಲ ಕ್ರಿಯೇಟ್ ಆಗಿಬಿಟ್ಟಿದೆ.